ಯಾವ ಸ್ಟೇಟ್ಮೆಂಟ್ ತಗೊಂಡು ನೀವು ಹೇಳ್ತೀರಿ? MP ಚುನಾವಣೆಯಲ್ಲಿ ಒಂದು ವೋಟು ಡಾಕ್ಟರ್ ಜಾಸ್ತಿ ಬಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ನಾನು ರಾಜೀನಾಮೆ ಮಾಡ್ತೀನಿ ಅಂತ. ಆಮೇಲೆ ನಾನು ಹೇಳಿದ್ದೀನಿ ಅಂದ್ರು, ಅಥವಾ ಅವ್ರು ಸ್ವೀಕಾರ ಮಾಡಿದಾರ ಅಂದ್ರು, ಏನಮ್ಮ ಚಾಲೆಂಜ್ ಸ್ವೀಕಾರ ಮಾಡಿದಾರ ಅಂದ್ರು. ಇಂತ ನಗ್ಪಾಟ್ಲಿಗೆ ಗುರಿಯಾಗಿರ್ತಕ್ಕಂಥ ಪ್ರತಿನಿಧಿ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರೋದು ನಮ್ ದುರಂತ, ಈ ಕ್ಷೇತ್ರದ ದುರಂತ. ನಾವು ಕೂಡ ಆ ಕಾಲದಿಂದ ಎಲ್ಲಾ ಶಾಸಕರನ್ನ ನೋಡ್ಕೊಂಡು ಬಂದ್ವಿ. ಏನ್ ಮಾಡ್ತೀರಿ ಪಾಪ, ಇವತ್ತು ನಮ್ಮವರು ಯಾವ ಕಡೆಗೆ ಹೋದ್ರು ಕೂಡ ನಗ್ತಾರ. ಊರ್ ಯಾವ್ದು ಅಂದ್ರೆ ಚಿಕ್ಕಬಳ್ಳಾಪುರ ಅಂದ್ರೆ ಸಾಕಂತೆ ನಗುವಂತ ಪರಿಸ್ಥಿತಿಗೆ ನಾವು ಬಂದಿದ್ವಿ. ಅವರೇ ಹುಡ್ಕೊಡ್ತಾ ಇರ್ಬೇಕು ಪಾಪ. ಬಾಗೇಪಲ್ಲಿಯಲ್ಲಿ ನಮ್ಮ ಪಕ್ಷದ ನಮ್ಮ NDA ಅಭ್ಯರ್ಥಿ ಗೆಲ್ಲೋದು 100% ಗ್ಯಾರಂಟಿ. ಈ 15 ಕ್ಷೇತ್ರಗಳಲ್ಲಿ ಇವತ್ತು ಮಾರ್ಕ್ ಮೈ ವರ್ಡ್ಸ್, 2028ರಲ್ಲಿ 12 ಸ್ಥಾನ NDA, 12 MLAಗಳು 28ರಲ್ಲಿ ಇರ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ 3 ಜಿಲ್ಲೆಗಳಿಂದ ಇದರಲ್ಲಿ 12 ಗೆದ್ರು ಒಪ್ಕೊಳ್ಳಿ NDA. ನಾನು ಅದ್ರ ಬಗ್ಗೆ ಇನ್ನೂ ಕೂಡ ನೋಡಿಲ್ಲ ಸರಿಯಾಗಿ, ಆ ಜಡ್ಜ್ಮೆಂಟ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಏನು ಅಪಾದನೆಗಳು ಮಾಡಿದ್ದಾರೆ ಕೋರ್ಟ್ ನಲ್ಲಿ ಅದು ಕೂಡ ನಾನು ನೋಡ್ಲಿಲ್ಲ. ಆದ್ರೆ ನಾನು ವ್ಯಕ್ತಿಗತ ಮಾತಾಡ್ಬೇಕು ಅಂತಂದಾಗ ನಾನು ಯಾವಾಗ್ಲೂ ಕೂಡ ಜನರ ಕೋರ್ಟ್ ನಲ್ಲಿ ಗೆಲ್ಬೇಕು ಅನ್ನೋದು ಆಸೆ ಪಡುವಂತ. ಐ ವುಡ್ ಲೈಕ್ ಟು ಆಲ್ವೇಸ್ ವಿನ್ ಇನ್ ಪೀಪಲ್ಸ್ ಕೋರ್ಟ್. ಅಂದ್ರೆ ಈಗ ಮುನ್ರಾಜ್ ಅವ್ರ ಕೋರ್ಟ್ಗೆ ಹೋಗಿತ್ತು. ನಾನು ಹೇಳ್ತೇನೆ, ನನ್ನ ಭಾವನೆ ಅಷ್ಟೇ, ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಏನಿದೆ ಆಪಾದನೆಯಲ್ಲಿ ನಾನು ನೋಡಿದ್ದೆ ಮತ್ತು ಆರ್ಡ್ರು ಕೂಡ ನಾನು ನೋಡಿದ್ದೆ. ಹಾಗಾಗಿ ಅದ್ರಲ್ಲಿ ಏನಿದೆ ನಮ್ಗೆ ಭ್ರಷ್ಟಾಚಾರ ಹಾಲಿ ಬೀದಿ ತಲುಪಿದೆ. ಈಗ ಯಾವ್ದೋ 1 ಆಫ್ ಪ್ರಕರಣ ಯಾಕೆ ಹೇಳ್ತೀರಿ? ನಿಮ್ ಎಕ್ಸೈಸ್ ಪ್ರಕರಣ ಹೇಳಿ, ನಿಮ್ಮ ಪ್ರತಿ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಹೇಳಿ. ಯಾವ ಇಲಾಖೆ ಬಿಟ್ಟಿದ್ದೀರಿ ನೀವು ಭ್ರಷ್ಟಾಚಾರದಿಂದ? ರಾಜ್ಯ ದಿವಾಳಿ ಆಗ್ತಾ ಇದೆ.